ಪಂಚ ಫೈಟ್ ಈಗಾಗಲೇ ನಡೆದಿದೆ. ಪಂಚ ಫೈಟ್ನ ಎಕ್ಸಿಟ್ ಪೋಲ್ ಹಂತಕ್ಕೆ ಬಂದು ನಿಂತಿದ್ದೀವಿ. ಇವತ್ತು ಸಂಜೆ 6 ಗಂಟೆಗೆ ಸರಿಯಾಗಿ ಪಶ್ಚಿಮ ಬಂಗಾಳದಲ್ಲಿ ಮತದಾನ ಪ್ರಕ್ರಿಯೆ ಕೊನೆಗೊಳ್ಳುತ್ತೆ. 2 ಹಂತಗಳಲ್ಲಿ ಈ ಬಾರಿ 5 ರಾಜ್ಯಗಳ ಪೈಕಿ ಕೇವಲ ಒಂದು ರಾಜ್ಯದಲ್ಲಿ ಮಾತ್ರ 2 ಹಂತಗಳಲ್ಲಿ ಮತದಾನ ನಡೀತು. ಬಂಗಾಳದ ಚುನಾವಣೆ ಅಂತ ಹೇಳಿದರೆ ಅದು ಕೇವಲ ನಾವು ಕರ್ನಾಟಕದಲ್ಲಿ ಚುನಾವಣೆ ಆದಾಗ ಹೇಳ್ತೀವಿ ಮನಿ ಪವರ್ ಬಳಕೆ ಆಗುತ್ತೆ. ಬಂಗಾಳದ ಚುನಾವಣೆ ಅನ್ನುವಂಥದ್ದು ಮಜಲ್ ಪವರ್ನ ಚುನಾವಣೆ ಅನ್ನುವಂಥದ್ದಕ್ಕೆ ಅನೇಕ ಉದಾಹರಣೆಗಳನ್ನು ಈ ಹಿಂದೆ ನಾವು ಓದ್ತಾ ಇದ್ವಿ. ಆದರೆ ಇವತ್ತು ಕಣ್ಣೆದುರುಗಡೆ ನೋಡಿದ್ವಿ ಯಾವ್ಯಾವ ಸ್ವರೂಪದಲ್ಲಿ ಇವತ್ತು ಅಲ್ಲಿ ಗಲಾಟೆಗಳು ನಡೆದಿದ್ದಾವೆ, ಗದ್ದಲಗಳು ನಡೆದಿದ್ದಾವೆ, ಹೊಡೆದಾಟಗಳು ನಡೆದಿದ್ದಾವೆ, ಬಡಿದಾಟ ನಡೆದಿದೆ, ಲಾಠಿ ಚಾರ್ಜ್ ನಡೆದಿದೆ. ಇವೆಲ್ಲವೂ ಕೂಡ ನಡೆದಿರುವಂಥದ್ದು ಪಶ್ಚಿಮ ಬಂಗಾಳದ ಚುನಾವಣೆ ಇದೆ. ಆದರೆ ಮತದಾರರು ಮಾತ್ರ ಪ್ರಜಾಪ್ರಭುತ್ವದ ಹಬ್ಬ ಅಂತೇಳಿ ನಾವು ಚುನಾವಣೆಗಳನ್ನು ಯಾಕೆ ಕರಿತೀವಿ ಅಂತ ಹೇಳಿದರೆ ಆ ಹಬ್ಬದಲ್ಲಿ ಜನ ಭಾಗವಹಿಸುವಿಕೆಯನ್ನು ಖುಷಿಯಾಗಿ ಮಾಡಬೇಕು. ಬಹುಶಃ ಬಂಗಾಳದ ಇತಿಹಾಸದಲ್ಲೇ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ಮೊದಲ ಹಂತದಲ್ಲೂ ನಡೀತು, 2ನೇ ಹಂತದಲ್ಲೂ ಕೂಡ ನಡೀತಾ ಇರುವ ಲಕ್ಷಣಗಳಿದ್ದಾವೆ. ಅಫ್ಕೋರ್ಸ್ TMC ಈಗಾಗಲೇ ಒಂದು ಮಾತನ್ನು ಹೇಳಿತ್ತು ಮೊದಲ ಹಂತದಲ್ಲಿ ಪರ್ಸೆಂಟೇಜ್ ವೈಸ್ ಜಾಸ್ತಿ ಆಗಿದೆ ನಿಜ, ಆದರೆ ಒಟ್ಟು ಚಲಾವಣೆಯಾಗಿರುವ ಮತಗಳ ಲೆಕ್ಕ ಬಂದಾಗ ಕಡಿಮೆ ಇದೆ ಅನ್ನುವಂಥನ್ನು ಹೇಳಿತ್ತು. 2021ಕ್ಕೆ ಕಂಪೇರ್ ಮಾಡಿದಾಗ ಕಾರಣಗಳು ಇದ್ದೇ ಇದ್ದಾಗ ಚುನಾವಣೆ ಅಂತ ಹೇಳಿದಾಗ ಈ ಎಲ್ಲ ವಿಚಾರಗಳು ಬಂದೇ ಬರ್ತವೆ. ತಮಿಳುನಾಡು, ಕೇರಳಂ, ಅಸ್ಸಾಂ, ಪುದುಚೇರಿ ಈ ರಾಜ್ಯಗಳಲ್ಲೂ ಕೂಡ ಜನ ತಮ್ಮ ಆಯ್ಕೆಯನ್ನು ಮತಪೆಟ್ಟಿಗೆಯಲ್ಲಿ ಅಥವಾ ಮತಯಂತ್ರಗಳಲ್ಲಿ ಈಗಾಗಲೇ ಭದ್ರವಾಗಿ ಇಟ್ಟಿದ್ದಾರೆ. ಅದು ತೆರೆಯೋದು ಮೇ 4ನೇ ತಾರೀಕು, ಎಕ್ಸಾಕ್ಟ್ ರಿಸಲ್ಟ್ ಬರೋದು ಅವತ್ತು. ಆದರೆ ಎಕ್ಸಾಕ್ಟ್ ರಿಸಲ್ಟ್ಗೂ ಮುಂಚಿತವಾಗಿ ಒಂದು ಎಕ್ಸಿಟ್ ಪೋಲನ್ನು ನೋಡುವಂಥದ್ದು ಸರ್ವೇಸಾಮಾನ್ಯ ಸಹಜ. ಮತ್ತು ಇದು ಫಲಿತಾಂಶ ಯಾವ ದಿಕ್ಕಿಗೆ ಹೋಗಬಹುದು ಅನ್ನೋದರ ಒಂದು ಸಣ್ಣ ಮುನ್ಸೂಚನೆಯನ್ನು ಕೊಡ್ತಾ ಬರುತ್ತೆ. ಟೀಕೆಗಳು ಇದ್ದೇ ಇದ್ದಾವೆ, ಎಕ್ಸಿಟ್ ಪೋಲ್ಗಳಿಗೆ ಟೀಕೆಗಳು ಇದ್ದೇ ಇರ್ತವೆ. ಆದರೆ ಜನರಲ್ಲಿರುವಂತಹ ಕುತೂಹಲವೂ ಕೂಡ ಅಷ್ಟೇ ಮುಖ್ಯ. ಎಕ್ಸಿಟ್ ಪೋಲ್ನ ವಿಚಾರಗಳನ್ನು ಕೂಡ ಇವತ್ತು ನಾವು ತಿಳ್ಕೊಳ್ಳುವಂತಹದ್ದು ಈ ಪಂಚ ಫೈಟ್ ಮೆಗಾ ಎಕ್ಸಿಟ್ ಪೋಲ್ನಲ್ಲಿ. ದೀದಿ ಚಕ್ರಾಧಿಪತ್ಯಕ್ಕೆ ಬ್ರೇಕ್ ಹಾಕ್ತಾರಾ ಮೋದಿ? ದ್ರಾವಿಡ ಜಂಗಿ ಕುಸ್ತಿಯಲ್ಲಿ ಗೆಲ್ಲುವುದು ಯಾರು? ಕೇರಳಂ, ಅಸ್ಸಾಂ, ಪುದುಚೇರಿ ಯಾರ ಪಾಲು? ಪಂಚರಾಜ್ಯಗಳ ಚುನಾವಣೋತ್ತರ ಮಹಾ ಸಮೀಕ್ಷೆ ನ್ಯೂಸ್ 18ನಲ್ಲಿ ಪಕ್ಕಾ ಮಾಹಿತಿ ಮತ್ತು ನಿಖರ ವಿಶ್ಲೇಷಣೆಯನ್ನು ಇವತ್ತು ಮಾಡ್ತಾ ಹೋಗ್ತೀವಿ. ಇದುವೇ ಈ ಹೊತ್ತಿನ ವಿಶೇಷ ಪಂಚ ಫೈಟ್. ಈ ಪಂಚ ಫೈಟ್ನಲ್ಲಿ ಪಕ್ಷಗಳ ಬಲಾಬಲ ಹೇಗಿದೆ, ಯಾವ ಸ್ವರೂಪದಲ್ಲಿದೆ ಅನ್ನೋದನ್ನು ಕ್ವಿಕ್ ಆಗಿ ಒಂದಿಷ್ಟು ವಿಶೇಷ ವರದಿಗಳ ಮೂಲಕವಾಗಿ ನಿಮಗೆ ತೋರಿಸ್ತಾ ಹೋಗ್ತೀವಿ. ಮೊದಲಿಗೆ ಪಶ್ಚಿಮ ಬಂಗಾಳದ ಬಗ್ಗೆ, ಯಾಕಂದರೆ ಪಶ್ಚಿಮ ಬಂಗಾಳದಲ್ಲಿ ಈ ಬಾರಿ ಮೋದಿನಾ ಅಥವಾ ದೀದಿನಾ ಅನ್ನುವ ಪ್ರಶ್ನೆ ಇದ್ದೇ ಇರುವಂಥ ಕುತೂಹಲ ಇದ್ದೇ ಇರುವಂಥದ್ದು. 2011ರಿಂದ ಸತತವಾಗಿ ಪಶ್ಚಿಮ ಬಂಗಾಳವನ್ನು ಆಳ್ತಾ ಇರುವಂಥದ್ದು TMC ನೇತೃತ್ವದ ಮಮತಾ ಬ್ಯಾನರ್ಜಿ. ಆದರೆ ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿ ಏನಾಗುತ್ತೆ? ತಮಿಳುನಾಡು ರಾಜಕೀಯದಲ್ಲಿ ಬದಲಾವಣೆಗಳೇನಾದರೂ ನಿರೀಕ್ಷಿಸಬಹುದಾ? ಹಾಗೆಯೇ ಕೇರಳದಲ್ಲಿ ಎಡಪಕ್ಷಗಳ ಆಟಕ್ಕೆ ಬ್ರೇಕ್ ಬೀಳುತ್ತಾ? UDF ಬಾಗಿಲು ತಟ್ಟುತ್ತಾ ಇತ್ತು, ಆದರೆ ನಿಜಕ್ಕೂ ಕೂಡ ಅಧಿಕಾರದ ಗದ್ದೆಗೆ ಅವರಿಗೆ ಸಿಗುತ್ತಾ? ಕಳೆದ ಬಾರಿ ಅವರ ಟರ್ಮ್ ಬರಬೇಕಾಗಿತ್ತು. ಕೇರಳದ ಇತಿಹಾಸದ ಲೆಕ್ಕದಲ್ಲಿ ಒಂದು ಸೈಕಲ್ ತಿರುಗದ ರೀತಿಯಲ್ಲಿ ಪ್ರತಿ 5 ವರ್ಷಕ್ಕೊಮ್ಮೆ ಬದಲಾಗ್ತಾ ಇತ್ತು. ಆದರೆ ಕಳೆದ ಬಾರಿ ಎಡಪಕ್ಷ ಅದನ್ನು ಬಿಟ್ಟುಕೊಟ್ಟಿರಲಿಲ್ಲ. ಈ ಬಾರಿ ಆದರೂ UDF ಅಧಿಕಾರವನ್ನು ಪಡ್ಕೊಳ್ಳುತ್ತಾ ನೋಡಬೇಕಿದೆ. ಮತದಾನದ ಮುಕ್ತಾಯ ಆಗಿದೆ. ಕೆಲ ಹೊತ್ತಲ್ಲೇ ಎಕ್ಸಿಟ್ ಪೋಲ್ಗಳ ಮಾಹಿತಿ ನ್ಯೂಸ್ 18ನಲ್ಲಿ ನಿಮಗೆ ನೀಡ್ತಾ ಹೋಗ್ತೀವಿ. ಯಾವ ಸ್ವರೂಪದಲ್ಲಿ, ಯಾವ್ಯಾವ ರಾಜ್ಯದಲ್ಲಿ ಏನೇನು ಲೆಕ್ಕಾಚಾರಗಳಿದ್ದಾವೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀವಿ. ಮೊದಲಿಗೆ ಪಶ್ಚಿಮ ಬಂಗಾಳದಲ್ಲಿ ಏನಾಗಿದೆ, ಯಾವ ಸ್ವರೂಪದ ಮತದಾನ ನಡೆದಿದೆ ಮತ್ತು ವಿಶೇಷವಾಗಿ ಈ ಬಾರಿಯ ಚುನಾವಣಾ ಪ್ರಕ್ರಿಯೆ ಹೇಗೆಲ್ಲ ಇತ್ತು, ಮೋದಿ ವರ್ಸಸ್ ದೀದಿ ಅನ್ನುವಂತಹ ಸಮರ ಹೇಗೆ ನಡೀತು ಅನ್ನೋದನ್ನು ಕೂಡ ನಿಮಗೆ ಒಂದು ವರದಿ ಮೂಲಕ ತೋರಿಸ್ತೀನಿ. ಒಂದು ಕಡೆಗೆ ಬಂಗಾಳದ ಮಮತಾ ದೀದಿ, ಮತ್ತೊಂದು ಕಡೆಗೆ ಪಶ್ಚಿಮ ಬಂಗಾಳದಲ್ಲಿ ಕಮಲ ಅರಳಿಸಲೇಬೇಕು ಎಂದು ಪಣತೊಟ್ಟಿರುವ ಅಮಿತ್ ಶಾ ಮೋದಿ. ಕಳೆದ ಬಾರಿಯ ಚುನಾವಣೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಶಾ ಮೋದಿ ಜೋಡಿಯನ್ನ ಹಿಮ್ಮೆಟ್ಟಿಸುವಲ್ಲಿ ದೀದಿ ಯಶಸ್ವಿಯಾಗಿದ್ದರೂ 3 ಸ್ಥಾನಗಳಿಂದ 70 ಸ್ಥಾನಗಳಿಗೆ ಬಿಜೆಪಿ ಹೋಗಿ ನಿಂತಿದ್ದು ಕಡಿಮೆ ಸಾಧನೆಯಾಗಿರಲಿಲ್ಲ. 70 ಸ್ಥಾನ ಸಿಕ್ಕ ಮೇಲೆ ಅದನ್ನ ಡಬಲ್ ಮಾಡಿಕೊಂಡು ಅಧಿಕಾರದ ಗದ್ದುಗೆ ಏರಲು ಸಾಧ್ಯ ಎನ್ನುವ ವಿಶ್ವಾಸದಲ್ಲಿಯೇ ಕೇಸರಿ ಪಡೆ ಈ ಬಾರಿ ಪಶ್ಚಿಮ ಬಂಗಾಳದ ಚುನಾವಣೆಯಲ್ಲಿ ಅಬ್ಬರಿಸಿದೆ. ಆದರೆ
ತೃಣಮೂಲ ಕಾಂಗ್ರೆಸ್ ಕೂಡ ಪ್ರಾಣವನ್ನೇ ಪಣಕ್ಕಿಟ್ಟವರಂತೆ ಹೋರಾಟ ನಡೆಸಿದೆ. ಅಕ್ರಮ ನುಸುಳುಕೋರರಿಂದ ಹಿಡಿದು ಅಕ್ರಮ ಮತದಾರರವರೆಗೆ, ಎಸ್ಐಆರ್ನಿಂದ ಹಿಡಿದು ಪ್ರತೀಕಾರದವರೆಗೆ ಪಶ್ಚಿಮ ಬಂಗಾಳದಲ್ಲಿ ಈ ಬಾರಿ ನಡೆದಿದ್ದು ಅಕ್ಷರಶಃ ಮಾತಿನ ಮಲ್ಲಯುದ್ಧ. ಜೊತೆಗೆ ಅಲ್ಲಲ್ಲಿ ನಡೆದಿರುವುದು ಹೊಡೆದಾಟ, ಬಡಿದಾಟ, ಕಿತ್ತಾಟ. ಹೀಗಾಗಿಯೇ ಪಶ್ಚಿಮ ಬಂಗಾಳ ಚುನಾವಣೆಯಲ್ಲಿ ಮಸಲ್ ಪವರ್ನ ಜೊತೆಗೆ ಮಾತಿನ ಪವರ್ ಕೂಡ ಬೆರೆತು ರಣಾಂಗಣವೇ ಸೃಷ್ಟಿಯಾಗಿತ್ತು. ಬಿಜೆಪಿ ಹೊರಗಿನವರ ಪಕ್ಷ. ದೆಹಲಿಯ ಜಮೀನ್ದಾರರು ಬಂಗಾಳವನ್ನ ಆಳಲು ಬಿಡುವುದಿಲ್ಲ ಎಂದು ದೀದಿ ಘರ್ಜಿಸಿದ್ರೆ ಬಂಗಾಳದಲ್ಲಿ ಬದಲಾವಣೆ ಅನಿವಾರ್ಯ. ದೀದಿ ಆಡಳಿತದಲ್ಲಿ ಭ್ರಷ್ಟಾಚಾರ ಮತ್ತು ತುಷ್ಟೀಕರಣ ಮಿತಿಮೀರಿದೆ ಎಂದು ಮೋದಿ ಕೌಂಟರ್ ಕೊಟ್ಟಿದ್ದರು. साथियों, पिछले 15 वर्षों में टीएमसी ने बंगाल को केवल और केवल लूटने का काम किया है. ऐसा कोई काम नहीं जहां टीएमसी का करप्शन नहीं. আবার বলছে ঝাল লেগেছে। ঝাল লাগেনি আমাদের, ঝাল তো তোমার 2004 তারিখে যখন কাউন্টিং হবে তখন তোমার ঝাল লাগবে, আর তখন তুমি দেখবে আর লুচির মতো ফুলবে। ಮಾತಿನ ಯುದ್ಧದ ಜೊತೆಗೆ ಗ್ಯಾರಂಟಿಗಳ ಮೂಲಕವೂ ಜನರನ್ನ ಆಕರ್ಷಿಸಲು ರಾಜಕೀಯ ಪಕ್ಷಗಳು ಬಣ್ಣ ಬಣ್ಣದ ಘೋಷಣೆಗಳನ್ನೇ ಮಾಡಿವೆ. ಕರ್ನಾಟಕದ ಮಾದರಿಯಲ್ಲೇ ಬಂಗಾಳದಲ್ಲೂ ಉಚಿತ ಯೋಜನೆಗಳ ಭರಾಟೆ ಜೋರಾಗಿತ್ತು. ಲಕ್ಷ್ಮೀರ್ ಭಂಡಾರ್ ಯೋಜನೆಯಡಿ ಮಹಿಳೆಯರಿಗೆ ನೀಡುವ ಮಾಸಿಕ ಮೊತ್ತವನ್ನ ಹೆಚ್ಚಿಸುವುದು ಮತ್ತು ಮನೆ ಬಾಗಿಲಿಗೆ ಆರೋಗ್ಯ ಸೇವೆ ನೀಡುವುದು ಸೇರಿದಂತೆ ದೀದಿ 10 ಭರವಸೆಗಳನ್ನ ಕೊಟ್ಟಿದ್ದಾರೆ. ಇದಕ್ಕೆ ಕೌಂಟರ್ ಎನ್ನುವಂತೆ ಬಿಜೆಪಿ ತನ್ನ ಪ್ರಣಾಳಿಕೆಯಲ್ಲಿ ಟಿಎಂಸಿಯ ಯೋಜನೆಗಳಿಗಿಂತ 2 ಪಟ್ಟು ಹೆಚ್ಚು ಹಣ ನೀಡುವುದಾಗಿ ಘೋಷಿಸಿದೆ. ಜೊತೆಗೆ ಯುಸಿಸಿ ಜಾರಿ ಮತ್ತು ಭ್ರಷ್ಟಾಚಾರ ಮುಕ್ತ ಆಡಳಿತದ ಭರವಸೆ ನೀಡಿದೆ. ಮತ ಪರಿಷ್ಕರಣೆ ಮಹಾಯುದ್ಧ. ಮತದಾರರ ಪಟ್ಟಿಯಿಂದ ಲಕ್ಷಾಂತರ ಹೆಸರುಗಳು ಡಿಲೀಟ್ ಆಗಿರುವುದು ದೊಡ್ಡ ವಿವಾದ ಸೃಷ್ಟಿಸಿದೆ. ಅಲ್ಪಸಂಖ್ಯಾತರನ್ನ ಗುರಿಯಾಗಿಸಿಕೊಂಡು ಇದೆಲ್ಲ ಮಾಡಲಾಗಿದೆ ಎಂದು ಟಿಎಂಸಿ ಆರೋಪಿಸಿದ್ರೆ, ನಕಲಿ ಮತದಾರರನ್ನ ತೆಗೆಯಲಾಗಿದೆ ಎಂದು ಬಿಜೆಪಿ ಸಮರ್ಥಿಸಿಕೊಂಡಿದೆ. ಆಡಳಿತ ವಿರೋಧಿ ಅಲೆ. ಸುದೀರ್ಘ 15 ವರ್ಷಗಳ ಆಡಳಿತದ ನಂತರ ಸಹಜವಾಗಿಯೇ ಜನರ ಮಧ್ಯೆ ಆಡಳಿತ ವಿರೋಧಿ ಅಲೆ ಸೃಷ್ಟಿಯಾಗಿದೆ. ಹಳೆ ಮುಖಗಳ ಬದಲಿಗೆ ಹೊಸ ಬದಲಾವಣೆಯನ್ನ ಜನ ಬಯಸುತ್ತಿರುವುದು ಟಿಎಂಸಿಗೆ ಹಿನ್ನಡೆಯಾಗಬಹುದು. ಮಧ್ಯಪ್ರದೇಶ, ಬಿಹಾರ ಅಖಾಡಗಳ ಪ್ರೋ ಇನ್ಕಂಬೆನ್ಸಿಯ ಉದಾಹರಣೆಗಳನ್ನು ನೋಡಿದ ದೇಶಕ್ಕೆ ಬಂಗಾಳದ ಬಗ್ಗೆ ಕುತೂಹಲ ಇದ್ದೇ ಇದೆ. ಭ್ರಷ್ಟಾಚಾರದ ಬ್ರಹ್ಮಾಸ್ತ್ರ. ಶಿಕ್ಷಕರ ನೇಮಕಾತಿ ಹಗರಣದಲ್ಲಿ ಟಿಎಂಸಿ ಪ್ರಮುಖ ನಾಯಕರು ಜೈಲು ಪಾಲಾಗಿರುವುದು ಪಕ್ಷದ ವರ್ಚಸ್ಸಿಗೆ ಧಕ್ಕೆ ತಂದಿದೆ. ರೇಷನ್ ಮತ್ತು ಕಲ್ಲಿದ್ದಲು ಹಗರಣಗಳು ಅಷ್ಟೇ ಪ್ರಮಾಣದಲ್ಲಿ ಸದ್ದು ಮಾಡಿವೆ. ಇಡಿ, ಸಿಬಿಐ ಸೇರಿದಂತೆ ಕೇಂದ್ರ ತನಿಖಾ ಸಂಸ್ಥೆಗಳ ದಾಳಿಗಳು ಮತ್ತೆ ತನಿಖೆ ಸುತ್ತ ಈ ಸಲ ದೊಡ್ಡ ಹೈಡ್ರಾಮಾಗಳೇ ನಡೆದಿವೆ. ಆರ್ಜಿಕರ್ ಕರಾಳ ಘಟನೆ. ಬಂಗಾಳದ ಮಹಿಳೆಯರೇ ದೀದಿಯ ಅತಿ ದೊಡ್ಡ ಮತ ಬ್ಯಾಂಕ್. ಆದರೆ ಆರ್ಜಿಕರ್ ಆಸ್ಪತ್ರೆಯ ಘಟನೆ ಮತ್ತು ಅದರ ನಂತರ ನಡೆದ ಪ್ರತಿಭಟನೆಗಳನ್ನು ಸರ್ಕಾರ ನಿಭಾಯಿಸಿದ ರೀತಿ ಮಹಿಳಾ ಮತದಾರರಲ್ಲಿ ಅಸಮಾಧಾನ ಮೂಡಿಸಿದೆ ಅನ್ನೋ ಮಾತುಗಳೂ ಇವೆ. ಇದು ಲಕ್ಷ್ಮೀರ್ ಭಂಡಾರ್ನಂತಹ ಜನಪ್ರಿಯ ಯೋಜನೆಗಳ ಪ್ರಭಾವವನ್ನ ಕಡಿಮೆ ಮಾಡಬಹುದು ಎಂಬ ಅಂದಾಜಿನಲ್ಲಿದೆ ಬಿಜೆಪಿ. ಬಿಜೆಪಿಯ ಆಕ್ರಮಣಕಾರಿ ಸಂಘಟನೆ ಮತ್ತು ಮೋದಿ ವರ್ಚಸ್ಸು. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ತನ್ನ ಮತ ಪ್ರಮಾಣವನ್ನ ಗಣನೀಯವಾಗಿ ಹೆಚ್ಚಿಸಿಕೊಂಡಿದೆ. ಹಿಂದೂ ಮತಗಳ ಧ್ರುವೀಕರಣ ಮತ್ತು ಕೇಂದ್ರ ನಾಯಕರ ನಿರಂತರ ಭೇಟಿ ಮಮತಾ ಕೋಟೆಯನ್ನ ಛಿದ್ರ ಮಾಡಲಿವೆ ಅನ್ನೋ ವಿಶ್ವಾಸದಲ್ಲಿದೆ ಬಿಜೆಪಿ ಬ್ರಿಗೇಡ್. ಅಲ್ಪಸಂಖ್ಯಾತ ಮತಗಳ ವಿಭಜನೆ. ಇಷ್ಟು ದಿನ ಟಿಎಂಸಿಗೆ ಗಟ್ಟಿಯಾಗಿದ್ದ ಮುಸ್ಲಿಂ ಮತ ಬ್ಯಾಂಕ್ನಲ್ಲಿ ಈಗ ಬಿರುಕು ಕಾಣಿಸಿಕೊಂಡಿದೆಯಾ ಅನ್ನೋದೇ ಸದ್ಯದ ಅತಿದೊಡ್ಡ ಪ್ರಶ್ನೆ ಮತ್ತು ಕುತೂಹಲ. ಕಾರಣ ಐಎಸ್ಎಫ್ ಮತ್ತು ಕಾಂಗ್ರೆಸ್ ಎಡಪಕ್ಷಗಳ ಮೈತ್ರಿ. ಈ ಮೈತ್ರಿ ಏನಾದರೂ ಅಲ್ಪಸಂಖ್ಯಾತ ಮತಗಳನ್ನು ವಿಭಜಿಸಿದ್ರೆ ಅದು ನೇರವಾಗಿ ಬಿಜೆಪಿಗೆ ಲಾಭವಾಗಲಿದೆ ಎಂಬ ಆತಂಕ ಟಿಎಂಸಿಯದ್ದು. ಅಲ್ಲದೆ ದಶಕಗಳ ಕಾಲ ಬಂಗಾಳವನ್ನ ಆಳಿದ್ದ ಕೆಂಪು ಸೇನೆ ಎಡಪಕ್ಷಗಳ ಪಾಲಿಗೂ ಇದು ಅಳಿವು ಉಳಿವಿನ ಚುನಾವಣೆಯಾಗಿದೆ.
ಕಳೆದ ಸಲ ದೀದಿಯ ಖೇಲಾ ಹೋಬೆ ಸಿಕ್ಕಾಪಟ್ಟೆ ಸದ್ದು ಮಾಡಿದ್ರೆ ಈ ಸಲ ಮೋದಿ ಚುರುಮುರಿ ಸೇವಿಸಿದ್ದು ಫುಟ್ಬಾಲ್ ಆಡಿದ್ದರ ಸುತ್ತ ಭಾರೀ ಚರ್ಚೆ ಆಗಿದೆ. ಇನ್ನು ಬಂಗಾಳದ ಚುನಾವಣೆ ಹಿಂಸೆ ಇಲ್ಲದೆ ಪೂರ್ಣಗೊಳ್ಳುವುದು ಅಪರೂಪ. ಮೊದಲ ಹಂತದ ಮತದಾನದ ವೇಳೆ ಕೂಚ್ ಬೆಹಾರ್ ಮತ್ತು ದಿನಾಜ್ಪುರದಲ್ಲಿ ಸಂಘರ್ಷಗಳು ನಡೆದವು. ಬಿಜೆಪಿ ಅಭ್ಯರ್ಥಿಗಳ ಮೇಲೆ ದಾಳಿ ನಡೆದ ಘಟನೆಗಳೂ ಆದವು. ಇದೇ ಕಾರಣಕ್ಕೆ ಎರಡನೇ ಹಂತಕ್ಕೆ ಕೇಂದ್ರ ಚುನಾವಣಾ ಆಯೋಗವು ಕೇಂದ್ರ ಪಡೆಗಳ ಭದ್ರಕೋಟೆಯನ್ನೇ ನಿರ್ಮಿಸಿತ್ತು. ಈ ಭದ್ರತಾ ವಿಚಾರದಲ್ಲೂ ಕೂಡ ಅತಿ ದೊಡ್ಡ ಏಟು ಎದುರೇಟಿಗೆ ಸಾಕ್ಷಿಯಾಗಿದೆ ಬಂಗಾಳ. ಒಟ್ಟಾರೆ ಅಸ್ಮಿತೆ ಮತ್ತು ಅಭಿವೃದ್ಧಿಯ ನಡುವಿನ ಈ ಹೋರಾಟದಲ್ಲಿ ಬಂಗಾಳದ ಮಾನುಷ್ ಯಾರಿಗೆ ಜೈ ಅಂತಾರೆ ಅನ್ನೋದೇ ಸದ್ಯದ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇದು ಪಶ್ಚಿಮ ಬಂಗಾಳದ ವಿಚಾರ.